ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮಾತೆಯ ಕಂಠನಾಳದ ವರ್ಣನೆ ಎಂಬ 68ನೆಯ ಶ್ಲೋಕಕ್ಕೆ ಸ್ವಾಗತ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಭುಜಾಶ್ಲೇಷಾ ನಿತ್ಯಂ ಪುರದಮಯಿತುಂ ಕಂಠಕವತಿ ತವ ಗ್ರೀವಾಧತ್ತೆ ಮುಖಕಮಲನಾಲ ಶ್ರಿಯಮಿಯಂ ಸ್ವತಃ ಶ್ವೇತ ಕಾಲಗರು ಬಹುಲಜಂಬಾಲಮಲಿನ ಮೃಣಾಲೀಲಾಲಿತ್ಯಂ ವಹತಿ ಯದಧೋಹಾರಲತಿಕಾ. ಈ ಶ್ಲೋಕದ ಪದಚ್ಛೇದ ಹೀಗಿದೆ. ಹೇ ಭಗವತಿ, ತವ ಇಯಂ ಗ್ರೀವಾ ಪುರದ ಮಯಿತುಹು ಭುಜಶ್ಲೇಷಾತ್ ನಿತ್ಯಂ ಕಂಟಕವತಿ ಮುಖಕಮಲ ನಾಲ ಶ್ರಿಯಂ ದತ್ತೆ ಯದ್ಯಸ್ಮಾತ್ ಕಾರಣಾತ್ ಅಧಃ ಸ್ವತಃ ಶ್ವೇತ ಕಾಲಾಗರು ಬಹಳ ಜಂಬಾಲ ಮಲಿನ ಹಾರ ಲತಿಕಾ ಮೃಣಾಲೀಲಾಲಿತ್ಯಂ ವಹತಿ. ಅಂದರೆ ಹೇ ಭಗವತಿ, ಏ ಭಗವತಿಯೇ, ತವ ಇಯಂ ಗ್ರೀವಾ ಪುರದ ಮಯಿತುಹು ಭುಜಶ್ಲೇಷ ನಿತ್ಯಂ ಕಂಟಕವತಿ ಮುಖ ಕಮಲ ನಾಲ ಶ್ರಿಯಂ ದತ್ತೆ. ಅಂದರೆ ನಿನ್ನ ಕಂಠನಾಳವು ತ್ರಿಪುರಾಂತಕನಾದ ಮಹಾದೇವನ ಆಲಿಂಗನದಿಂದ ರೋಮಾಂಚನವೆಂಬ ಮುಳ್ಳುಗಳುಳ್ಳ ಮುಖವೆಂಬ ತಾವರೆಯ ನಾಳದ ಸೌಭಾಗ್ಯವನ್ನು ಧರಿಸುತ್ತದೆ. ಇಲ್ಲಿ ಗಮನಿಸಿ, ತ್ರಿಪುರಾಂತಕ ಮಹಾದೇವ ಪಾರ್ವತಿ ದೇವಿನ ಆಲಂಗಿಸಿಕೊಂಡಿದ್ದಾನೆ. ಆ ಆಲಿಂಗನದಿಂದ ತಾಯಿ ರೋಮಾಂಚಿತಳಾಗಿದ್ದಾಳೆ. ರೋಮಾಂಚಿತವಾದಾಗ ನಮಗೆ ಆ ಗೂಸ್ ಬಂಪ್ಸ್ ಅಂತ ಹೇಳ್ತೀವಲ್ಲ, ಒಂಥರ ಮೈ ಮೇಲೆ ಗುಳ್ಳೆ ಎದ್ದ ಹಾಗೆ ಇದಾಗತ್ತಲ್ಲ, ಆ ರೋಮಾಂಚನದಿಂದಾಗಿ ಆಕೆ ಕತ್ತಿನಲ್ಲಿ ಸಣ್ಣ 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 ಮುಳ್ಳುಗಳ ತರ ಆ ಗೂಸ್ ಬಂಪ್ಸ್ ಅದು ಎದ್ದಿದೆ. ಆಗ ಮುಖವೆಂಬ ತಾವರೆಗೆ, ಈಗಾಗಲೇ ಹಲವಾರು ಹಿಂದಿನ ಶ್ಲೋಕಗಳಲ್ಲಿ ತಾಯಿ ಮುಖವನ್ನ ತಾವರೆಗೆ ಶಂಕರಾಚಾರ್ಯರು ಹೋಲಿಸಿದ್ದಾರೆ. ಅಷ್ಟೇ ಅಲ್ಲ, ಕಾಳಿದಾಸ ಬೇರೆ ಬೇರೆ ಕವಿಗಳು ಕೂಡ ಮುಖವನ್ನ ಮುಖ ಕಮಲ ಅಂತಾನೆ ಹೇಳ್ತಾರೆ, ತಾವರೆಗೆ ಹೋಲಿಸಿರ್ತಾರೆ. ಆ ತಾವರೆಗೆ, ಮುಖವೆಂಬ ತಾವರೆಗೆ ಈ ಕಂಠ ಅಂತಕ್ಕಂತಹದ್ದು ಆ ರೀತಿ ನೀವು ಗಮನಿಸಿರ್ಬೋದು. ಯಾವುದೇ ಒಂದು ಸಾಮಾನ್ಯ ಈಗ ತಾವರೆ ಹೂವಿನ ನಾಳ ಅಂತಂದ್ರೆ ಅದು ಸಣ್ಣ ಸಣ್ಣ ಗುಳ್ಳೆ ತರ ಅದರಲ್ಲಿ ಮೇಲ್ಗಡೆ ಇರುತ್ತೆ. ಆ ರೀತಿಯಾಗಿ, ಆದ್ರೆ ಆ ಗುಳ್ಳೆಗಳು ಇದ್ದಿದ್ಯಾಕೆ? ಸದಾಶಿವನ ಆಲಿಂಗನದಿಂದ, ಮಹಾದೇವನ ಆಲಿಂಗನದಿಂದ ರೋಮಾಂಚಿತಳಾದಂತಹ ತಾಯಿಗೆ ಆ ರೀತಿಯಾಗಿ ಸಣ್ಣ ಸಣ್ಣ ಗುಳ್ಳೆ ತರ ಇದಾಗಿದೆ, ಅದು ಗೋಸ್ ಬಂಪ್ಸ್ ಇದರ ತರ. ಆ ಕಾರಣದಿಂದಾಗಿ ನಿನ್ನ ಕಂಠ ಅಂತಕ್ಕಂತಹದ್ದು ತಾವರೆಯನ್ನು ಹೊತ್ತಿರತಕ್ಕಂಥ ನಾಳವೇನೋ ಅನ್ನೋ ಒಂದು ಭಾಸವನ್ನ ಉಂಟು ಮಾಡ್ತಾ ಇದೆ. ಯದ್ಯಸ್ಮಾತ್ ಕಾರಣಾತ್ ಅಧಃ ಪ್ರದೇಶೆ ಸ್ವತಃ ಶ್ವೇತ ಕಾಲಾಗರು ಬಹಳ ಜಂಬಾಲ ಮಲಿನ ಹಾರ ಲತಿಕಾ ಮೃಣಾಲೀಲಾಲಿತ್ಯಂ ವಹತಿ. ಯಾವುದೋ ಕಾರಣದಿಂದ ಕೆಳಗೆ ತನ್ನ ಸಹಜ ನಿರ್ಮಲವಾದ ಕೃಷ್ಣಾಗರು ಗಂಧವೆಂಬ ಕೆಸರಿನಿಂದ ಮಲಿನವಾದ ಮುತ್ತಿನ ಕಂಠಮಾಲೆಯು ತಾಯಿ ಕೊರಳಲ್ಲಿ ಮುತ್ತಿನ ಹಾರವನ್ನು ಧರಿಸಿರ್ತಾಳೆ. ಇದು ಬೇರೆ ಬೇರೆ ಶ್ಲೋಕಗಳಲ್ಲೂ ಬರುತ್ತೆ. ಗಜಾಸುರನ ತಲೆನಲ್ಲಿ ಮುತ್ತು ಬಂದಿರುತ್ತೆ ಅಂತ, ಅಥವಾ ಅವನ ಕೊರಳಲ್ಲಿ ಅವನು ಮುತ್ತಿನ ಹಾರವನ್ನು ಧರಿಸಿರ್ತಾನೆ. ಅವನು ಶಿವಭಕ್ತ, ಶಿವನೇ ಅವನನ್ನ ಕೊಂದಾಕ್ತಾನೆ, ಗಜಾಸುರನನ್ನು ಕೊಂದಾಕ್ತಾನೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಕಥೆನೇ ಬೇರೆ ಇದೆ. ಆ ನಂತರದಲ್ಲಿ ಆ ಗಜಾಸುರ ತಾನು ಸಾಯ್ಬೇಕಾದ್ರೆ ಕೇಳ್ಕೊಂಡ ಹಾಗೇನೆ ಏನ್ ಮಾಡ್ತಾನೆ, ಶಿವ ಅವನ ತಲೆ ಆನೆ ತಲೆ, ಅದನ್ನ ತನ್ನ ಮಗನಾದಂತಹ ಗಣೇಶನಿಗೆ ಜೋಡಿಸ್ತಾನೆ. ಹಾಗೆ ಅವನ ಚರ್ಮವನ್ನ ಕಿತ್ತು ಆ ಚರ್ಮವನ್ನೇ ತನಗೆ ಮೈಗೆ ಹೊದಗೋತಾನೆ. ಅದಕ್ಕೆ ಗಜ ಚರ್ಮಾಂಬರಧರ ಅಂತ ಹೇಳಿ ಶಿವನಿಗೆ ಹೆಸರು ಬರುತ್ತೆ. ಹಾಗೆ ಅವನ ಕೊರಳಲ್ಲಿದ್ದಂತಹ ಮುತ್ತಿನ ಹಾರವನ್ನ ಅವನು ಪಾರ್ವತಿ ದೇವಿಗೆ ಕೊಟ್ಬಿಡ್ತಾನೆ. ಆ ಕೊರಳಲ್ಲಿರ್ತಕ್ಕಂಥ ಮುತ್ತಿನ ಹಾರ ಈ ತಾವರೆ ಕಂಠನಾಳದಂತೆ ಕಾಣ್ತಾ ಇದೆಯಲ್ಲ, ತಾವರೆಯ ನಾಳದಂತೆ ಕಾಣ್ತಾ ಇದೆಯಲ್ಲ ಆಕೆ ಕಂಠ, ಅಲ್ಲಿ ಧರಿಸಿರ್ತಕ್ಕಂಥ ಮುತ್ತಿನ ಹಾರ ಅಷ್ಟೊಂದೇ ಅಲ್ಲ, ತಾಯಿಯಲ್ಲಿ ಕಾಲಾಗರು ಚಂದನ ಅಂತ, ಈ ಕಾಲಾಗರು ಚಂದನ ಅಂತಕ್ಕಂತಹದ್ದು ಬಹಳ ತಂಪನ್ನು ಉಂಟು ಮಾಡ್ತಕ್ಕಂತಹದ್ದು. ಯಾಕಷ್ಟು ತಂಪು ಬೇಕು? ಶಿವ ನೀಲಕಂಠ, ಅವನು ಆಲಂಗಿಸ್ಕೊಂಡ್ರೆ ನೀಲಕಂಠ ವಿಷ ಇರುತ್ತಲ್ಲಿ, ಆ ವಿಷದ ಕಾರಣದಿಂದಾಗಿ ತುಂಬಾ ಉಷ್ಣ ಇರುತ್ತೆ. ಆ ಕಾರಣದಿಂದಾಗಿ ತಾಯಿ ಕಾಲಾಗರು ಚಂದನ ಹಚ್ಕೋತಾ ಇದ್ಲು. ಅದು ಕಾಲಾಗರು ಅಂತಂದ್ರೆ ನಿಮ್ಗೆ ಹೆಸರೇ ಗೊತ್ತಾಗುತ್ತೆ, ಅದು ಕಪ್ಪು ಬಣ್ಣದ ಚಂದನವಾಗಿರುತ್ತೆ. ಆ ಕಾರಣದಿಂದಾಗಿಯೂ ಕೂಡ ಮುತ್ತಿಗೆ ಸ್ವಲ್ಪ ನೀಲವರ್ಣ ಬಂದಿರುತ್ತೆ ಅಂತ.
ನೀಲವರ್ಣ ಬಂದಿರುತ್ತೆ ಅಂತ. ಇನ್ನು ಕೆಲವು ಇದರಲ್ಲಿ ಅವರು ವರ್ಣನೆ ಮಾಡಬೇಕಾದ್ರೆ ಶಿವನ ಕಂಠ ನೀಲಿಯಾಗಿದ್ರಿಂದ ತಾಯಿನೂ ಅದರ ಜೊತೆಗೆ ತಾದಾತ್ಮ್ಯ ಹೊಂದಿ ಆಕೆಯ ಕಂಠವೂ ನೀಲಿಯಾಗಿತ್ತು. ಆ ಕಾರಣದಿಂದಾಗಿ ಮುತ್ತಿನಲ್ಲೂ ಆ ನೀಲಿ ಬಣ್ಣ ಪ್ರತಿಫಲಿಸ್ತಾ ಇತ್ತು. ಆ ಮುತ್ತು ಕೂಡ ತನ್ನ ಬಣ್ಣವನ್ನು ಮಲಿನವಾಗಿ ಅದು ತನ್ನ ಬಣ್ಣವನ್ನು ಬದಲಾಯಿಸಿಕೊಂಡು ನೀಲಿ ಆಗ್ಬಿಡ್ತು ಅಂತ ಹೇಳಿ. ಇನ್ನು ಕೆಲವರು ಶಿವನ ನೀಲಿ ಬಣ್ಣನೇ ತಾಯಿ ಕಂಠದಲ್ಲಿ ಪ್ರತಿಫಲಿಸ್ತು ಅಂತ ಕೂಡ ಅದಕ್ಕೆ ಅರ್ಥೈಸಿದ್ದಾರೆ. ಈ ರೀತಿ ಯಾವುದೇ ರೀತಿಯಾಗಲಿ ಆ ಕೃಷ್ಣಾಗರುವೆಂಬ ಕೆಸರಿನಿಂದ ಮಲಿನವಾದ ಮುತ್ತಿನ ಕಂಠಮಾಲೆಯು ಆ ತಾವರೆ ಬಳ್ಳಿಯ ಚೆಲುವಿಕೆಯನ್ನ, ಆಕೆ ಕೊರಳು ತಾವರೆ ಬಳ್ಳಿ ತರ ಇದೆ, ಮುಖ ಕಮಲವನ್ನ, ಮುಖವೆಂಬ ತಾವರೆಯನ್ನ ಎತ್ತಿ ಹಿಡಿದಿರತಕ್ಕಂಥ ಬಳ್ಳಿ ತರ ಇದೆ. ಆ ಮುತ್ತು ಕೂಡ ತನ್ನ ಬಣ್ಣವನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸಿಕೊಂಡು ಅದರ ಚೆಲುವಿಕೆನ ಇನ್ನಷ್ಟು ಜಾಸ್ತಿ ಮಾಡಿದೆ ಅಂತ. ಸರ್ವೇಶ್ವರಿ ಕಂಠನಾಳವನ್ನ ತಾವರೆಯ ನಾಳವೆಂದು ಹೇಳಿದ್ದರಿಂದ ಇದನ್ನ ನಿದರ್ಶನ ಅಲಂಕಾರ ಅಂತ ಹೇಳ್ತಾರೆ. ಈ ಶ್ಲೋಕದ ಜಪವನ್ನು ಸಹ ನೀವು ಜಪ ಮಾಡಿ ಅದರ ಫಲಾಪೇಕ್ಷೆಯನ್ನು ಅಪೇಕ್ಷಿಸುವರಾಗಿದ್ರೆ ಇದಕ್ಕೂ ಕೂಡ ತಂತ್ರಶಾಸ್ತ್ರದಲ್ಲಿ ರಾಜವಶ್ಯತೆ ಅಂತ ಹೇಳಿದ್ದಾರೆ. ರಾಜವಶ್ಯತೆ ಅಂತ ಹಿಂದಿನ ಶ್ಲೋಕಕ್ಕೂ ಕೂಡ ಅದೇ ಒಂದು ಫಲವನ್ನು ಹೇಳಿದ್ರು, ಈ ಶ್ಲೋಕಕ್ಕೂ ಕೂಡ ಅದೇ ರಾಜವಶ್ಯತೆ ಅಂತ ಫಲನ ಹೇಳಿದ್ದಾರೆ. ಆದರೆ ಇಲ್ಲಿ ಆ ಫಲವನ್ನು ನಾವು ಭಿನ್ನವಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದು. ಇಲ್ಲಿ ಗಮನಿಸಿ, ಆರಂಭದಲ್ಲಿ ಮಹಾದೇವ ತಾಯಿನ ಆಲಂಗಿಸಿಕೊಳ್ತಾನೆ. ಆಲಂಗಿಸಿಕೊಂಡಾಗ ಸಹಜವಾಗಿ ಅವರಿಬ್ಬರ ಕಂಠಗಳು ಹತ್ತತ್ರ ಬಂದಿರುತ್ತೆ. ಶಿವನ ಕಂಠ ನೀಲಿ ಬಣ್ಣ, ತಾಯಿ ಇಡೀ ಶರೀರವೇ ಆಕೆ ಬಿಳಿ ವರ್ಣದಳು, ಗೌರವರ್ಣದವಳವಳು. ಆ ಗೌರವರ್ಣದ ಕಾರಣದಿಂದಾಗಿ ಅವಳಿಗೆ ಗೌರಿ ಅಂತ ಹೆಸರಿರುತ್ತೆ. ಆದರೆ ಆ ಸಮಯದಲ್ಲಿ ಆಕೆ ಕಾಲಾಗರು ಚಂದನ ಹಚ್ಚಿದ್ರಿಂದನೋ ಅಥವಾ ಶಿವ ಆಲಿಂಗನ ಮಾಡಿಕೊಂಡಿದ್ದ ರೋಮಾಂಚನದಿಂದ ಆಕೆ ಇದರಲ್ಲಿ ಮುಳ್ಳು ತರ ಇದನ್ನ ಎದ್ದುಬಿಟ್ಟು ಒಂದು ಸಣ್ಣ ಗುಳ್ಳೆ ತರ ಅವಳಿಗೆ ಗೂಸ್ ಬಂಪ್ಸ್ ಇದ್ರ ತರ ಎದ್ದುಬಿಟ್ಟು, ಅಷ್ಟೇ ಅಲ್ಲ ಕಾಲಾಗರು ಚಂದನದಿಂದ ಅಲ್ಲಿ ಧರಿಸಿರ್ತಕ್ಕಂಥ ಮುತ್ತು ಕೂಡ ನೀಲಿವರ್ಣನ ತಾಳಿ, ಅಥವಾ ಶಿವ ಆಲಂಗಿಸಿಕೊಂಡಾಗ ಶಿವನ ಕಂಠ ನೀಲಿಯಾಗಿದ್ದರಿಂದ ಆ ನೀಲಿ ಬಣ್ಣವೇ ತಾಯಿಯ ಕಂಠದಲ್ಲೂ ಪ್ರತಿಫಲಿಸ್ತು ಅಂತ ಹೇಳೋದ್ರ ಮೂಲಕ ಅವರಿಬ್ಬರ ಕಂಠವು ಒಂದೇ ರೀತಿ ನೀಲವರ್ಣದಿಂದನೇ ಕಾಣ್ತಾ ಇತ್ತು ಅನ್ನೋ ಭಾವ ಇಲ್ಲಿ ಬರೋ ಹಾಗೆ ಮಾಡಿದ್ದಾರೆ. ನಾವು ಸಾಮಾನ್ಯ ಒಂದು ಕಚೇರಿನಲ್ಲಿ ಕೆಲಸ ಮಾಡಬೇಕಾದ್ರೆ ಏನಾಗುತ್ತೆ, ಸಂಬಳಕ್ಕೋಸ್ಕರನೇ ಎಲ್ಲರೂ ಕೆಲಸ ಮಾಡೋದು. ಸಂಬಳ ಕೊಡಲಿಲ್ಲ ಅಂತಂದ್ರೆ ಯಾರು ಒಂದು ಕಚೇರಿ ಆಗಲಿ, ಒಂದು ಕಡೆ ಆಗಲಿ, ಯಾವುದೇ ಒಂದು ಸಂಸ್ಥೆಗಾಗಲಿ, ಎಲ್ಲಿಗೆ ಆಗಲಿ ನೀವು ಕೆಲಸ ಮಾಡೋದಕ್ಕೆ ನಾವು ಎಷ್ಟೇ ನಾವು ಲಾಯಲ್ಟಿ ಅದು ಇದು ಅಂತೆಲ್ಲ ಹೇಳಿದ್ರು ಸಹ ಅಲ್ಟಿಮೇಟ್ಲಿ ಆ ತಿಂಗಳು ಕೊನೆಯಲ್ಲಿ ಸಂಬಳ ಬಂದರೆ ಮಾತ್ರ ಮುಂದಿನ ತಿಂಗಳು ನಾವು ಕೆಲಸ ಮಾಡ್ತೀವಿ. ಸಂಬಳ ಕೊಡ್ತಾ ಇಲ್ಲ ಅಂತಂದ್ರೆ ಅವಾಗ ನಮಗೂ ಮಾಡಬೇಕೋ ಬೇಡವೋ ಅನ್ನೋ ಒಂದು ಸಂದಿಗ್ಧತೆ ಹುಟ್ಟುತ್ತೆ. ಆದರೆ ಅದಷ್ಟೊಂದೇ ಅಲ್ಲ, ಒಂದು ಕಡೆ ನಾವು ಕೆಲಸ ಮಾಡಬೇಕಾದ್ರೆ ನಾವು ನಮ್ಮದೇ ಆದಂಥ ಒಂದು ಸಂಸ್ಥೆನ ಹುಟ್ಟಾಕೊಂಡಿದ್ದರೂ ಸಹ, ನಮ್ಮದೇ ಆದಂಥ ಒಂದು ಉದ್ಯಮವನ್ನು ನಡೆಸ್ತಾ ಇದ್ರೂ ಸಹ ನಮಗೆ ಯಾರು ಕ್ಲೈಂಟ್ಸ್ ಇರ್ತಾರೆ, ಯಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ, ನಮ್ಮ ಸಂಸ್ಥೆಯಿಂದ ಪ್ರಯೋಜನ ಯಾರು ಪಡ್ಕೋತಾ ಇರ್ತಾರೆ, ಅವರಿಗೆ ಅನುಕೂಲವಾಗೋ ಹಾಗೆ ನಾವು ಸಂಸ್ಥೆನ ನಡೆಸಬೇಕಾಗತ್ತೆ. ಅದೇ ರೀತಿ ನಾವೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಆವಾಗ ಅಲ್ಲಿನ ಪಾಲಿಸಿ ಏನಿದೆ, ಅಲ್ಲಿ ಮೇಲಧಿಕಾರಿಗಳ ಇಚ್ಛೆ ಏನಿದೆ ಅದರ ಪ್ರಕಾರವೇ ಕೆಲಸ ಮಾಡಬೇಕಾಗತ್ತೆ. ಎಷ್ಟೋ ಸರಿ ಹೇಗೆ ಇಲ್ಲಿ ಪ್ರೇಮದಿಂದ ಪಾರ್ವತಿ ಕಂಠ ಶಿವನ ಕಂಠಕ್ಕೆ ಹೋಲಿಕೆ ಆಯಿತು. ಆ ಹೋಲಿಕೆಯಲ್ಲಿ ನೀವು ಗಮನಿಸಿದರೆ ನಾವೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಉದ್ದೇಶ ಏನಿದೆ, ಆ ಉದ್ದೇಶಕ್ಕೆ ನಮಗೆ ಹೊಂದಿಕೊಳ್ಳುವುದು ಸಾಧ್ಯವಾದರೆ, ಹೊಂದ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ, ಅವ್ರ ಉದ್ದೇಶ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಕೆಲಸ ಬಿಟ್ಟುಬಿಡಿ, ಬೇರೆ ಕಡೆ ಹೊರಟೋಗಿ. ಯಾರೂ ಸಹ ಜೀತದಾಳಿನ ಥರ ಒಂದು ಕಡೆ ಕಟ್ಟಾಕೊಂಡಿರೋದಕ್ಕೆ ಬರೋದಿಲ್ಲ. ಬೇರೆ ಕಡೆ ಅವಕಾಶ ಸಿಗಬೇಕಷ್ಟೆ, ಸಿಗಲಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯವಾಗಿ ಅಲ್ಲೇ ನಾವು ಕೆಲಸ ಮಾಡಬೇಕಾಗತ್ತೆ. ಆದರೆ ಬೇರೆ ಕಡೆ ಅವಕಾಶ ಸಿಕ್ಕು ಅಲ್ಲಿ ಅವರ ಉದ್ದೇಶಗಳು ನಮ್ಮ ಇಚ್ಛೆಗಳು ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಆಗುವಾಗಿದ್ರೆ ಆಗ ಸಹಜವಾಗಿ ಆ ಒಂದು ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡೋದಕ್ಕೆ ಒಂದು ಮಧುರವಾದ ಬಾಂಧವ್ಯ ಇರುತ್ತೆ. ಮೇಲಿನವ್ರ ಜೊತೆ ಅವ್ರ ಇಚ್ಛೆ ಏನಿದೆಯೋ, ಅವ್ರ ಇಷ್ಟಗಳೇನಿದೆಯೋ ಅದ್ರ ಜೊತೆ ಒಂದು ಹೊಂದಾಣಿಕೆ ಇರಬೇಕು. ಆ ಹೊಂದಾಣಿಕೆಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಅಂತಂದ್ರೆ ಸಹಜವಾಗಿ ಇಲ್ಲೇನು ವಿಶೇಷವಾಗಿ ವಶೀಕರಣ ಮಾಡಿ ಅವರನ್ನ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಅಲ್ಲ, ಆ ರೀತಿ ನಾವು ಹೊಂದಿಕೊಂಡು ಹೋಗುವಂತ ಒಂದು ಸ್ವಭಾವನ ಬೆಳೆಸ್ಕೊಂಡ್ರೆ ಸಹಜವಾಗಿ ಏನಾಗುತ್ತೆ, ಅವಾಗ ನಮ್ಮ ಮಾತಿಗೂ ಸಹ ಅವ್ರು ಗೌರವ ಬೆಲೆ ಕೊಡ್ತಾರೆ. ಆ ಒಂದು ಸ್ವಭಾವನ ಇಲ್ಲಿ ಬೆಳೆಸ್ಕೋಬೇಕು. ಗಮನಿಸ್ಕೊಂಡು ಹೇಗೆ ಶಿವನ ಕಂಠ ನೀಲಿಯಾಗಿತ್ತೋ, ಶಿವ ಆಲಂಗಿಸ್ಕೊಳ್ತಾ ಇದ್ದಂಗೆನೆ ತಾಯಿ ಕಂಠವೂ ಅದೇ ರೀತಿ ನೀಲಿ ಆಗ್ತಾ ಹೋಗುತ್ತೆ. ಅದು ಹಾಲಾಹಲ ವಿಷ ಕುಡಿದಿದ್ದರಿಂದ ಶಿವನ ಕಂಠ ನೀಲಿ ಆಯಿತು. ಆದರೆ ಶಿವ ಆಲಂಗಿಸಿಕೊಂಡಿದ್ದ ಕಾರಣದಿಂದಾಗಿ ತಾಯಿಯ ಕಂಠ ಸ್ವಲ್ಪ ಮಸುಕು ಬಣ್ಣಕ್ಕೆ ತಿರುಗಿದ್ದು, ಆ ನಂತರ ಕಾಲಾಗರು ಚಂದನ ಹಾಗೂ ಇದರಿಂದಾಗಿ ಮುತ್ತು ಕೂಡ ಆಕೆ ಕೊರಳಲ್ಲಿ ಧರಿಸಿದ್ದು ಮುತ್ತು ಕೂಡ ನೀಲವರ್ಣಕ್ಕೆ ತಿರುಗಿತು ಅಂತ ಹೇಳೋದ್ರ ಮೂಲಕ
ಒಂದು ನಿದರ್ಶನ, ಅವರಿಬ್ಬರು ಒಂದು ಹೊಂದಾಣಿಕೆ ಇತ್ತು ಅಂತ ಹೇಳಿದ್ದ. ಈ ರೀತಿ ಒಂದು ಹೊಂದಾಣಿಕೆ ಬೆಳೆಸ್ಕೊಳ್ಬೇಕು. ನಾವು ಕೆಲಸ ಮಾಡ್ತಿರೋ ಕಡೆ ಅಥವಾ ನಾವು ಎಲ್ಲೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋ ಕಡೆ ಒಂದು ಹೊಂದಾಣಿಕೆ ಬೆಳೆಸ್ಕೋಬೇಕು ಅನ್ನೋ ಮನೋಭಾವನ ನಮ್ಮ ಒಳಗೆ ಬೆಳೆಸ್ಕೊಂಡ್ರೆ ಖಂಡಿತವಾಗಿಯೂ ನಾವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀವೋ ಅಲ್ಲಿ ನಮಗೊಂದು ರೀತಿಯಾದಂಥ ಕಂಫರ್ಟ್ ಝೋನ್ ಇರುತ್ತೆ. ಅದು ಇರಬೇಕು ಅಂತಂದರೆ ನಾವಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.